ಇನ್ನೊಂದು ಕಡೆ ಇನ್ನೊಂದು ಮಜಾ ನಡೆದಿದೆ ಇದು ನನ್ನ ಪ್ರಕಾರ. ತೆಲಂಗಾಣ ಪುಷ್ಪ 2 ಸಿನಿಮಾ 1000 ಕೋಟಿ ಗಳಿಸಿ ದಾಖಲೆ ಮಾಡಿದೆಯಂತೆ ಅಂತೆಲ್ಲ ಸುದ್ದಿ ಬರ್ತಿತ್ತು. ಆದರೆ ಇವತ್ತು ಬೇರೆ ಸುದ್ದಿ ಬಂದ್ಬಿಡ್ತು. ಕಾಳ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತು ಥಿಯೇಟ್ರಲ್ಲಾಗಿತ್ತು, ಒಂದು ಲೇಡಿ ಹೋಗ್ಬಿಟ್ರು ಎಲ್ಲ. ಟಾಲಿವುಡ್ನ ಪ್ರಮುಖ ಹೀರೋ ಅಂದರೆ ಆ ಸಿನಿಮಾದ ಪ್ರಮುಖ ಹೀರೋ ಆಗಿರೋ ಅಲ್ಲು ಅರ್ಜುನನ್ನು ಹೈದರಾಬಾದ್ನಲ್ಲಿ ಪೊಲೀಸರು ಬಂಧಿಸಿದ್ರು. ಭಾಳ ವಿಚಿತ್ರವಾಗಿದೆ ಇದು. ಕೊನೆಗೆ ಕರ್ಕೊಂಡು ಕೋರ್ಟ್ಗೂ ಹಾಕ್ಬಿಟ್ರು ನಾಂಪಲ್ಲಿನಲ್ಲಿ. ಕೋರ್ಟ್ ಅವ್ರನ್ನ 14 ದಿನದ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟುಬಿಡ್ತು. ಜೈಲಿಗೂ ಕರ್ಕೊಂಡು ಹೋಗ್ಬಿಟ್ರು ಇವರು ಜೈ ಜೈ ಅಂದ್ಕೊಂಡು. ಆ ಮಧ್ಯದಲ್ಲಿ ಅವರು ಈ FIRನೇ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕ್ಬಿಟ್ಟಿದ್ರು. ಬಟ್ ಅದು ವಿಚಾರಣೆಗೆ ಬಂದಿರಲಿಲ್ಲ. ಬರದೇ ಇದ್ದಿದ್ದನ್ನು ನೋಡಿ ಇವ್ರು ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು, ನೀವು ವಿಚಾರಣೆಗೆ ತೊಗೊಂಡಿರಲಿಲ್ಲ, ಅದಕ್ಕೆ ಹಿಂಗಾಗಿದೆ ಇದು ಅಂತ. ಅದಕ್ಕೆ ಅವರು ತುರ್ತು ವಿಚಾರಣೆಗೆ ಕೈಗೆತ್ತಿಕೊಂಡ್ರು. ಎತ್ಕೊಂಡು 4 ವಾರಗಳ ಮಧ್ಯಂತರ ಜಾಮೀನನ್ನು ಕೊಟ್ಬಿಡ್ತು. ಸೊ ಇವ್ರು ಗೇಟ್ ಒಳಗೆ ಹೋಗ್ತಿದ್ದಂಗೆ ಹಂಗೆ ಟರ್ನ್ ಮಾಡ್ಕೊಂಡು ವಾಪಸ್ ಬರೋ ಥರ ಲೆವೆಲ್ ಆಗೋಯ್ತು ಈಗ ಅದು. ಹೋಗಿ ಎಕ್ಸಾಕ್ಟ್ಲಿ ಅಲ್ಲ, ಬರ್ತಾರೆ ಆಚೆಗೆ. ಅಭಿಮಾನಿಗಳ ನಿಟ್ಟುಸಿರು ಡ್ಯಾಶು ಡ್ಯಾಶು ಡ್ಯಾಶು. ಇದೆಲ್ಲ ನಾರ್ಮಲ್ ಪ್ರಕ್ರಿಯೆಗಳಾಗಿ ನಡೀತು, ನಾಟಕೀಯವಾಗಿ ನಡೀತು ಅಷ್ಟೇ. ಅವ್ರ ಮನೆಗೆ ಬೆಳಗ್ಗೆನೇ ಹೋದ್ರಂತೆ, ಅವ್ರ ಬೆಡ್ರೂಮಲ್ಲಿ ಮಲ್ಕೊಂಡಿದ್ರಂತೆ, ಅಲ್ಲೇ ಎಪ್ಸಿದ್ರಂತೆ, ಅಲ್ಲಿಂದನೇ ತಾಕೊಂಡು ಹೋಗ್ಬಿಡ್ತೀವಿ ಅನ್ನೋ ಟೈಮ್. ಏನು ಇಂಟರ್ನ್ಯಾಷನಲ್ ಟೆರರಿಸ್ಟಾ? ಸ್ವಲ್ಪ ಓವರ್ ಓವರ್. ಆ ಪುಷ್ಪ 2 ಸಿನಿಮಾಗಿಂತ ಅದೇನೋ 3 ಬರುತ್ತೆ ಅಂತಾರೆ. 3ಗೆ ಮೊದಲು ಹೈದರಾಬಾದ್ ಪೊಲೀಸರು 3 ಮಾಡ್ದಂಗೆ ಇದೆ ನನಗಲ್ಲಿ. ಏನು ಅದನ್ನು ಟೆರರಿಸ್ಟ್ಗಳ ಕಾಮನ್ ಬಟ್ಟೆ ಚೇಂಜ್ ಮಾಡ್ಕೊತೀನಿ ಅಂತಂದರೆ ಹಂಗೆ ಬರ್ಬೇಕು. ಯಾವನ್ರಿ ಇವ್ರಿಗೆಲ್ಲ ಹೇಳ್ಕೊಟ್ಟವು? ಇಂಥದ್ದು ಯಾವುದೋ ನಿಯಮಗಳು ಇಲ್ವಲ್ಲ ಸರ್. ಕಾಮನ್ ಸೆನ್ಸೇ ಇರಲ್ಲ, ವಿಚಿತ್ರವಾಗಿ ಆಡ್ತಾರೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಇಲ್ಲ ಪೊಲಿಟಿಕಲ್ ವೆಂಡ್ಯಾಟ, ಇಲ್ಲ ಓವರ್ ಆ್ಯಕ್ಟಿವ್ ಆಫೀಸರು, ಇಲ್ಲ ಯಾರೋ ಚಿತ್ರನಟರುಗಳಿಗೆ ಭಾಳ ಕಚ್ಚಾ ಮೆಥಡಲ್ಲಿ ಬೆದರಿಕೆ, ಏನಾಗತ್ತೆ ನೋಡಿ ನಮ್ಮ ವಿರುದ್ಧ ನಮ್ಮದು ವಿಚಾರಕ್ಕೆ ಬಂದರೆ ಅಂತ ಮೆಸೇಜ್ ಕಳಿಸ್ತಿದ್ದಾರೆ. ಓಕೆ, ಅಷ್ಟೇ. ಚಿತ್ರರಂಗಕ್ಕೆ ಓಕೆ, ಯಾರು ಅಂತ ಗೊತ್ತಿಲ್ಲ ನನಗೆ. ಸರಿ, ಆಮೇಲೆ ಬಟ್ಟೆ ಬಿಡಲಿಲ್ಲ, ಬೆಡ್ರೂಮ್ಗೆ ನುಗ್ಗಿದ್ರು, ಕಾಫಿ ಕುಡಿತಾ ಇದ್ದೀನಿ, ನಾನೇನು ಬರಲ್ಲ ಅಂದಿದ್ದೀನ, ಬರ್ತೀನಿ ಇರ್ರಪ್ಪ ಅಂತಾನೆ. ಅವೆಲ್ಲ ಆಗಲ್ಲ, ಕಾಫಿ ಗಿಪಿ ಎಲ್ಲ ಕುಡಿಯೋಂಗಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಪೊಲೀಸ್ನವ್ರು ಠಾಣೆಗೆ. ಮಧ್ಯದಲ್ಲಿ ದೂರು ಕೊಟ್ಟಿದ್ದಾರಲ್ಲ ಆ ಲೇಡಿ, ಪಾಪ ಯಾರು ಸತ್ತೋಗಿದಾರಲ್ಲ ಅವ್ರ ಪತಿ, ಅವ್ರು ಬಂದ್ಬಿಟ್ಟು ಇದಕ್ಕೂ ಅಲ್ಲೂ ಅರ್ಜುನ್ಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧ, ನಾನು ಕೇಸೇ ವಾಪಸ್ ತಗೊಂಡ್ಬಿಡ್ತೀನಿ. ನೀವು ತಗೋಬೋದು, ಸ್ಟೇಟ್ ಹಾಕಿರೋ ಕೇಸ್ ಆದ್ದರಿಂದ ಸ್ಟೇಟ್ ಕಂಟಿನ್ಯೂ ಮಾಡ್ಕೋಬೋದು, ನೀವು ತಗೋಬೋದು, ಇಷ್ಟ ಬಂದಾಗ ತಗೋತೀನಿ, ಇಷ್ಟ ಬಂದಾಗ ಕೊಡ್ತೀನಿ ಅನ್ನೋಕ್ಕಲ್ಲ ಅದಲ್ಲಂಗೆ. ಸರಿ, ಈ ಹೈಕೋರ್ಟ್ಗೆ ಹೋದಾಗ ಅಲ್ಲೇನಾಯಿತು, ಪೊಲೀಸ್ನವ್ರು ಹೇಳಿದ್ರು, ಮೈ ಲಾರ್ಡ್ ನೀವು ಈ ಪ್ರಕರಣ ಕೇಳಂಗೆ ಇಲ್ಲ. ಯಾಕೆ? ಅವ್ರು ಅರ್ಜಿ ಹಾಕಿದ್ದು ನಿಜ, ಬಟ್ ನಾವು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ, ಪ್ರಕ್ರಿಯೆ ಎಲ್ಲ ಮುಗಿಸ್ಬಿಟ್ವಿ, ಹಂಗಾಗಿ ಅದು ಸತ್ತೋಯ್ತು ಅರ್ಜಿ. ಓಕೆ, ಕೋರ್ಟ್ ಹೇಳ್ತು ಇಲ್ಲಪ್ಪ, ಅರ್ಜಿ ಈಸ್ ಮೇಂಟೈನಬಲ್, ನಾವು ಹಿಯರ್ ಮಾಡ್ತೀವಿ, ಇರ್ರಪ್ಪ ಸ್ವಲ್ಪ ಇಲ್ಲಿ ಅಂತ ಕೇಳಿ ಹಿಯರ್ ಮಾಡಿದ್ರು. ಅಲ್ರಪ್ಪ, ನಟನಾದ ಮಾತ್ರಕ್ಕೆ ಸಾಮಾನ್ಯ ಪೌರನಿಗೆ ಅನ್ವಯವಾಗುವ ರಿಯಾಯಿತಿನ ಆತನ ನಿರಾಕರಿಸ್ತೀರಾ, ಹೆಂಗೆ ನಿರಾಕರಿಸ್ತೀರಿ ಅಂತ ಕೇಳಿದ್ರು. ದಟ್ ದಿ ಬ್ರಿಲಿಯಂಟ್ ಪಾಯಿಂಟ್ ಅದು. ನಟ ಆಮೇಲೆ ಫಸ್ಟ್ ಅವನೊಬ್ಬ ಮೊದಲು ಪ್ರಜೆ. ಹೌದು. ಈಗ ಪ್ರಜೆ ಫೇಮಸ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನು ಇಲ್ಲೋಗ್ಬೇಡ ಅಲ್ಲೋಗ್ಬೇಡ ಅನ್ನೋದಾದರೆ ಹೆಂಗದು ಅಂತ ಪ್ರಶ್ನೆ ಅಲ್ಲಿ ಬಂದಿರೋದು. ಈಗ ನಾಳೆ ಅವರು ಅನೌನ್ಸ್ ಮಾಡಿಬಿಡ್ಬೇಕು, ಅಲ್ಲು ಅರ್ಜುನು ಡೈಲಿ 2 ಶೋ ಫಿಲಮ್ ನೋಡ್ತೀನಿ ಅಂತ. ಏನು ಮಾಡ್ತೀರಿ ಪೊಲೀಸ್ನವರು? ಏನು ಮಾಡ್ತೀರಿ? ಮಣ್ಣು ತಿಂತೀರಾ? ಏನು ಮಾಡ್ತೀರಿ? ಭದ್ರತೆ ಕೊಡಲೇಬೇಕು. ನಾನು ಭದ್ರತೆ ನಾವು ಕೊಡಲ್ಲ, ಬೇಡ ಬೇಡಪ್ಪ, ನಾನು ಪಡ ನಾನು ಒಬ್ಬ ಪ್ರಜೆ ಥರ ಹೋಯ್ತಾ ಇದ್ದೀನಪ್ಪ. ಈಗ ನಾನು ಹೋದ್ರೆ ಫಿಲಮ್ಗೆ ಪೊಲೀಸ್ನವ್ರು ಫೋನ್ ಮಾಡಿ ಹೋಗ್ತೀನಾ, ಸರ್ ನಾನು ಫಿಲಮ್ಗೆ ಹೋಗ್ತಾ ಇದ್ದೀನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಾ? ಇಲ್ಲ. ಅದು ಯಾರು ಪೊಲೀಸ್ನವರು, ವಾಟ್ ಆರ್ಡರ್ಸ್ ದೇ ಟೇಕ್. ನೊಣ ತಿಂದು ವ್ರತ ಕೆಡಿಸ್ಕೊಳ್ಳೋದು ಅಂತಂದರೆ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಇದೇ ಇರಬೇಕು ಮೋಸ್ಟ್ಲಿ. ಇದೆಲ್ಲಾರ್ದು ಇರುವೆ ಬಿಟ್ಕೊಳ್ಳೋಕೆ. ಅಷ್ಟೇ ಇದು. ನಟ ಅನ್ನೋ ಕಾರಣಕ್ಕೆ ಸೆಕ್ಷನ್ ಅನ್ವಯಿಸ್ತೀರಾ? ರೇವತಿ ಕುಟುಂಬದ ಬಗ್ಗೆ ಸಹಾನುಭೂತಿ ಇದೆ, ಆರೋಪ ಒಬ್ಬರ ಮೇಲೆ ಹಾಕೋಕ್ಕಾಗಲ್ಲ, ಅವ್ರಿಗೂ ಹಕ್ಕಿದೆ ರೀ ಅಂತ ಇಟ್ಟರು ಅವರು. ಹೇಳಿ ಬೇಗ, ಟೈಮ್ ಇಲ್ಲ. ಓಕೆ. ಸೊ ಇನ್ನು ಪುಷ್ಪ ಸ್ಟಾರ್ ಅಲ್ಲು ಅರ್ಜುನ್ ಬಂಧನ ಪ್ರಹಸನ ಅವರ ಅಭಿಮಾನಿಗಳ ಆತಂಕಕ್ಕೆ ಕಾರಣವಾಗಿತ್ತು. ಚಿಕ್ಕಬಳ್ಳಾಪುರ ಠಾಣೆಯ ನಾಂಪಲ್ಲಿ ಕೋರ್ಟ್ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ನಟ ಚಿರಂಜೀವಿ ದಂಪತಿ ಸೇರಿ ಪ್ರಮುಖರೆಲ್ಲ ಭೇಟಿ ನೀಡಿ ಧೈರ್ಯ ತುಂಬುವ ಕೆಲಸ ಮಾಡಿದ್ರು. ಈ ಮಧ್ಯೆ ಅಲ್ಲು ಅರ್ಜುನ್ ಬಂಧನ ವಿಚಾರದಲ್ಲಿ ರಾಜಕೀಯ ನಡೆಯಿತು. ಏನು, ಅಲ್ಲು ಅರ್ಜುನ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವೈಖರಿಯನ್ನು ಮಾಜಿ ಮಂತ್ರಿ KTR ಖಂಡಿಸಿದ್ರು. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಟನ ಬಂಧನ ಆಳುವ ಮಂದಿಯ ಅಭದ್ರತಾ ಭಾವಕ್ಕೆ ನಿದರ್ಶನ ಇದು ಅತಿಯಾದ ಕ್ರಮ ಅಂತೆಲ್ಲ ಆಕ್ರೋಶ ಹೊರಹಾಕಿದ್ದಾರೆ. ಅಸಲಿಗೆ ತಪ್ಪು ಯಾರದ್ದು ಅಂತ KTR ಪ್ರಶ್ನಿಸಿದ್ರು. ದುರಂತಕ್ಕೆ ನೇರವಾದ ಸಂಬಂಧ ಇಲ್ಲದ ನಟ ಅಲ್ಲು ಅರ್ಜುನ್ರನ್ನ ಸಾಮಾನ್ಯ ಕ್ರಿಮಿನಲ್ ರೀತಿ ನೋಡೋದು ಸರಿಯಲ್ಲ ಅಂತಂದ್ರು.
ಇನ್ನು ಆಂಧ್ರ ಮಾಜಿ ಸಿಎಂ ಜಗನ್ ರೆಡ್ಡಿ ಕೂಡ ರೇವಂತ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಆದರೆ ಈ ಟೀಕೆಗಳಿಗೆ ಸಿಎಂ ರೇವಂತ್ ರೆಡ್ಡಿ ಡೋಂಟ್ ಕೇರ್ ಅಂದ್ಬಿಟ್ಟಿದ್ದಾರೆ. ಕಾನೂನು ಮುಂದೆ ಎಲ್ಲರೂ ಸಮಾನ ರೀ, ಕಾನೂನು ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗುತ್ತೆ, ಈ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಅವರ ಸ್ಪಷ್ಟನೆ. ಈ ಮಧ್ಯೆ ಪುಷ್ಪಾ ನಟಿ ರಶ್ಮಿಕಾ ಮಂದಣ್ಣ ಕೂಡ ನಟ ಎಂಬ ಕಾರಣಕ್ಕಾಗಿ ಅಲ್ಲು ಅರ್ಜುನ್ ಅನ್ನ ಹೊಣೆ ಮಾಡಿದ್ದೆಷ್ಟು ಸರಿ ಅಂತ ಅವ್ರ ಪ್ರಶ್ನೆ. ಇದೊಂದು ಅಧಿಕಾರ ಸಾಮ್ರಾಜ್ಯದಲ್ಲಿ ಆಡಳಿತವನ್ನ ನಡೆಸುವಂತಹ ಎಲ್ಲ ಅಧಿಕಾರಸ್ಥರಿಗೂ ಒಂದು ಧಿಮಾಕು ಎಂಬುದು ಬುಡದಲ್ಲೇ ಹುಟ್ಟಿರುತ್ತೆ. ಅವ್ರಿಗೇನೂ ಕಾಣಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗದು ಗೊತ್ತಿಲ್ಲ, ಕಾನೂನು ಕೆಲಸ ಮಾಡುತ್ತೆ ಅಂತಾನೆ ಕಿತ್ತು ಬಿಸಾಕ್ತಾರೆ ಜನ ಒಂದಿನ ಫುಟ್ಪಾತ್ಗೆ. ಆಗ ಮೂಸ್ ನೋಡೋಕ್ಕೂ ಒಬ್ಬ ಇರಲ್ಲ. ಆಗ ಅವ್ರಿಗಾಗಬೇಕು ಅನ್ಯಾಯ ದೌರ್ಜನ್ಯ ಅಂತ ಸ್ಟಾರ್ಟ್ ಮಾಡ್ತಾರೆ. ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾರು ಈ ಕೇಸಲ್ಲಿ? ಈಗ ದೇರ್ ಈಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಆ್ಯಕ್ಟರ್ ಅನ್ನೋದನ್ನು ಯಾವನೂ ಅಲ್ಲಿಗೆಳೆಯೋಕ್ಕಾಗಲ್ಲ. ಇದರಲ್ಲಿ ಸತ್ಯ, ದೇರ್ ಈಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಎಸ್, ಬಟ್ ತನ್ನ ಎಲ್ಲೋ ಬಂದಾಗ ಯಾರೋ ಆ ಹೆಣ್ಣು ಮಗು ಮತ್ತು ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಆಕೆನೂ ಫ್ಯಾನೇ, ಇಲ್ದ್ರೆ ಬೆಳಗ್ಗೆ ಯಾವನು ಬರ್ತಾರೆ ಅವರು ಫ್ಯಾನೇ. ಅವ್ರು ಎಲ್ಲೋ ಪಾಪ ಕಾಲು ತುಳುಕ್ ಸಿಗಾಕೊಂಡು ಹೋಗಿದ್ದಾರೆ ಅಂದರೆ ಯು ಕ್ಯಾಂಟ್ ಹೋಲ್ಡ್ ಹಿಮ್ ಕ್ರಿಮಿನಲಿ ಲಯಬಲ್ ಫಾರ್ ಇಟ್ ಡೈರೆಕ್ಟ್ಲಿ. ಆಲ್ ರೈಟ್, ಕ್ರಿಮಿನಲಿ ಆತ ಲಯಬಲ್ ಆಗ್ತಾನೆ ಅಂತಲೇ ಇಟ್ಕೊಳ್ಳೋಣ ಬೇಕಾದ್ರೆ ಒಂದು ನಿಮಿಷಕ್ಕೆ. ಇಂಟೆನ್ಷನ್ ಏನಿರುತ್ತೆ, ಅವ್ರನ್ನ ಕಾಲು ತುಳಿದ್ಬಿಟ್ಟು ಸಾಯಿಸಬೇಕು ಅನ್ನೋ ಪ್ಲ್ಯಾನ, ಏನಾದ್ರು ಕಾನ್ಸ್ಪಿರಸಿ ಇದೆಯಾ ಅದಕ್ಕೆ? ಇಲ್ಲ. ಇದನ್ನು ಒಪ್ಕೊಳ್ಳೋಣಪ್ಪ, ಆತಾನೇ ರೆಸ್ಪಾನ್ಸಿಬಲ್ ಬೇಕಾರೆ ಅಂತ. ದಿ ಸೇಮ್ ರೇವಂತ್ ರೆಡ್ಡಿ ಚೀಫ್ ಮಿನಿಸ್ಟರ್ ನಾಳೆ ಯಾರು ಒಬ್ಬ ರಾಜಕಾರಣಿ ಆರ್ಗನೈಸ್ ಮಾಡೋ ಯಾವುದೇ ರೀತಿಯ ಕಾರ್ಯಕ್ರಮದಲ್ಲಿ ಕಾಲು ತುಳಿತ ಆಗೋದು ಬೇಡ. ಒಂದು ವೇಳೆ ಆಗಿಬಿಟ್ಟು ಯಾರಿಗಾರು ಏನಾದ್ರು ಹೆಚ್ಚು ಕಡಿಮೆ ಆದರೆ ವಿಲ್ ಯು ಅರೆಸ್ಟ್ ಹಿಮ್? ಅಲ್ಲ, ಸಿಎಂ ಹೋದಾಗ್ಲೇ ಹಂಗಾಗ್ಬಿಟ್ರೆ ಸಿಎಂ ಅರೆಸ್ಟ್ ಮಾಡಬೇಕು. ಯಾರು ಆಗ್ಲಪ್ಪ, ಸಿಎಂಒ ಇನ್ನೊಬ್ರ, ವಿಲ್ ಯು ಅರೆಸ್ಟ್ ಹಿಮ್? ಹೆಂಗ್ ಹೊಣೆಗಾರನಾಗಿ ಮಾಡ್ತೀರಾ? ಹಾಗಿದ್ರೆ ಬಿಟ್ಬಿಡ್ಬೇಕಾ ನಟನ್ನ ಅಂತ? ಬಿಡಿ ಅಂತ ಯಾರೂ ಹೇಳಿಲ್ಲ. ದೇರ್ ಇಸ್ ಅ ಮೆಥಡಾಲಜಿ ಫಾರ್ ದಟ್ ಇನ್ವೆಸ್ಟಿಗೇಷನ್. ಅದನ್ನು ನೋಡ್ಬೋದಾಗಿತ್ತು ಇವರು, ನೋಡಿಲ್ಲ. ಕರೆಸಿ ವಿಚಾರಣೆ ಮಾಡಿ ಗೀಡಿ ಎಲ್ಲ ಮಾಡ್ಬೋದಾಗಿತ್ತಪ್ಪ. ಅದು ಯಾಕೆ ಅರೆಸ್ಟಿಗೆ ಹೋದ್ರು? ಆಯ್ತಪ್ಪ, ಅರೆಸ್ಟ್ಗೆ ಹೋದ್ರಿ ಅಂತಲೇ ಇಟ್ಕೊಳ್ಳೋಣಪ್ಪ. ಈ ಅರೆಸ್ಟಿಂದ ನಿಮ್ಗೆ ಲಾಭ ಏನು? ಎನಿ ಕಾಮನ್ ಸೆನ್ಸ್ ಇನ್ವೆಸ್ಟಿಗೇಷನ್ ಶುಡ್ ಟೆಲ್ ಯು, ಕ್ರಿಮಿನಲ್ ಲಾನಲ್ಲಿ ಅರೆಸ್ಟ್ ಶುಡ್ ಏನೋ ಒಂದು ಈಲ್ಡ್ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಅದು ಯಾವುದೋ ಸಾಕ್ಷ್ಯಗಳ ರೂಪದಲ್ಲೋ, ಸಾಕ್ಷ್ಯ ನಾಶ ಆಗಿಬಿಡುತ್ತೆ ಅಂತಾನೋ, ಅಥವಾ ಅದರಲ್ಲಿ ಬಳಕೆಯಾದ ಆಯುಧಗಳು ಅಂತಾನೋ, ಯಾವುದೋ ಮರ್ಡರ್ ಇದ್ದರೆ ಈ ಥರ ಏನೇನಾರು, ಅಥವಾ ಅವ್ನ ಮೊಬೈಲನ್ನು, ಈ ಥರ ಏನೇನಾರು ಇರಬೇಕು. ಈ ಅರೆಸ್ಟಿಂದ ನಿಮಗೆ ಸಿಕ್ಕಿದ್ದೇನ್ರಪ್ಪ? ಬಟ್ ರಾಜಕೀಯ ದುರುದ್ದೇಶ ಕಾಣಿಸ್ತಾ ಇದೆ ಸರ್. ನನಗೆ ಗೊತ್ತಿಲ್ಲ, ಇರಬೇಕು ಅಂತ ನನಗೆ ಅನ್ನಿಸ್ತಿದೆ. ಚುನಾವಣೆಯಲ್ಲಿ ಇವರು ವಿರುದ್ಧವಾಗಿ ಅದೊಂದು ನಡೀತಾ ಇದೆ ಸರ್ ಅಲ್ಲಿ ಚರ್ಚೆ. ಚುನಾವಣೆಯಲ್ಲಿ ಇವರು ವಿರುದ್ಧವಾಗಿ ಪ್ರಚಾರ ಮಾಡಿದ್ದಕ್ಕೋಸ್ಕರ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ದ್ವೇಷ ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಬಟ್ ಅದರದ್ದು ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ, ಅನುಭವಿಸ್ತಾರೆ ಅಷ್ಟೇ. ಆಯ್ತಾ? ಸರಿ.